ನಮಸ್ಕಾರ ಸ್ನೇಹಿತರೆ, ಭಾರತೀಯ ಸಿನಿ ಇತಿಹಾಸದಲ್ಲಿ ಹೊಸ ಅಧ್ಯಾಯನ ಬರೆಯಲು ಸಜ್ಜಾಗಿರುವ ರಾಮಾಯಣ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಈ ಟೀಸರ್ ನೋಡಿದ ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಹೆಸರು, ಯಶ್. ರಾಜಾಧಿರಾಜ. ಹೌದು ಸ್ನೇಹಿತರೆ, ರಾವಣನಾಗಿ ಯಶ್ ಹೇಗೆ ಕಾಣಿಸಿಕೊಂಡಿದ್ದಾರೆ ಎಂದರೆ ಈ ಟೀಸರ್ ನಲ್ಲಿ ಯಾವ ಯಾವ ರಹಸ್ಯಗಳನ್ನು ಅಡಗಿಸಿದ್ದಾರೆ, ಪ್ರತಿಯೊಂದು ದೃಶ್ಯದ ಅರ್ಥವೇನು, ಸಂಪೂರ್ಣ ವಿಶ್ಲೇಷಣೆ ಈಗ ಮುಂದೆ ಇದೆ. ಟೀಸರ್ ಆರಂಭವಾಗುತ್ತಿದ್ದಂತೆಯೇ ಭವ್ಯವಾದ ದೃಶ್ಯಗಳು ಕಣ್ಣಿಗೆ ಹಬ್ಬದಂತೆ ಕಾಣಿಸುತ್ತವೆ. ಆಕಾಶ, ಬೆಟ್ಟಗಳು, ದೇವಲೋಕದ ಅನುಭವ, ಪೌರಾಣಿಕ ಜಗತ್ತನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ತೋರಿಸಲಾಗಿದೆ. ಪ್ರತಿಯೊಂದು ಫ್ರೇಮ್ ದೊಡ್ಡ ಪರದೆಯ ಅನುಭವ ನೀಡುತ್ತದೆ. ಶ್ರೀರಾಮನ ಪಾತ್ರವನ್ನು ಅತ್ಯಂತ ಶಾಂತ, ಗಂಭೀರ ಮತ್ತು ಧೈರ್ಯವಾಗಿ ತೋರಿಸಿದ್ದಾರೆ. ಅವರ ಕಾಸ್ಟ್ಯೂಮ್, ಬಿಲ್ಲು ಹಿಡಿದಿರುವ ರೀತಿ, ಮುಖಭಾವ ಎಲ್ಲವೂ ರಾಜಸೀಕ ವ್ಯಕ್ತಿತ್ವವನ್ನು ತೋರಿಸಲಾಗಿದೆ. ಇದು ಕೇವಲ ಒಬ್ಬ ನಾಯಕನ ಪರಿಚಯವಲ್ಲ, ಧರ್ಮದ ಪ್ರತೀಕ ಎಂದು ಸಂದೇಶ ನೀಡುತ್ತದೆ. ಸೀತೆಯ ಪಾತ್ರದಲ್ಲಿ ರಾಜ ಮನೆತನದ ಸೊಬಗು ಎದ್ದು ಕಾಣುತ್ತದೆ. ಹನುಮಂತನ ದೃಶ್ಯಗಳು ಬಂದಾಗ ಹಿನ್ನೆಲೆ ಸಂಗೀತವೇ ರೋಮಾಂಚನಕ ಎಲ್ಲರಲ್ಲಿ ಉಂಟು ಮಾಡುತ್ತದೆ. CGI ಮತ್ತು VFX ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ್ದಾಗಿದೆ ಅಂತ ಹೇಳಬಹುದು. ಸಿನಿ ಪ್ರೇಮಿಗಳೇ, ಇದೀಗ ಎಲ್ಲರಲ್ಲಿಯೂ ಕಾಯುತ್ತಿರುವ ಕ್ಷಣ ಯಶ್ ಅವರ ರಾವಣ ಎಂಟ್ರಿ. ಎಸ್, ಹೌದು ಸ್ನೇಹಿತರೆ, ಟೀಸರ್ ನಲ್ಲಿ ಯಶ್ ಅವರ ಸ್ಕ್ರೀನ್ ಟೈಮ್ ಹೆಚ್ಚು ಇಲ್ಲ, ಆದರೆ ಅವರು ಕಾಣಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ಇಡೀ ಟೀಸರ್ನ ಗುಣಮಟ್ಟವನ್ನು ತಮ್ಮ ಕಡೆ ಸೆಳೆದೇ ಬಿಡುತ್ತಾರೆ. ಅವರ ಕಣ್ಣುಗಳಲ್ಲಿನ ತೀವ್ರತೆ, ಗಂಭೀರ ಮುಖಭಾವ, ರಾಜನಂತೆ ಕಾಣುವ ನಡತೆ, ಭಯ ಹುಟ್ಟಿಸುವ ಆತ್ಮವಿಶ್ವಾಸ ಇವೆಲ್ಲವೂ ಸೇರಿ ಈ ರಾವಣನನ್ನು ವಿಭಿನ್ನವಾಗಿ ತೋರಿಸಲಾಗಿದೆ. ಇದು ಕೇವಲ ಖಳನಾಯಕನ ಪಾತ್ರವಲ್ಲ, ಶಕ್ತಿಶಾಲಿ, ಬುದ್ಧಿವಂತ ಮತ್ತು ಸಾಮ್ರಾಜ್ಯವನ್ನು ಆಳುವ ರಾಜನ ರೂಪದಲ್ಲಿ ರಾವಣನನ್ನು ಕಟ್ಟಿಕೊಡಲಾಗಿದೆ. ಇಂಥ ಎಲ್ಲ ಪ್ರಯತ್ನಗಳು ಸ್ಪಷ್ಟವಾಗಿ ಈ ಟೀಸರ್ ನಲ್ಲಿ ಕಾಣುತ್ತದೆ. ಯಶ್ ಅವರ ಬಾಡಿ ಲ್ಯಾಂಗ್ವೇಜ್, ನಿಂತಿರುವ ರೀತಿ, ಕ್ಯಾಮೆರಾ ಆಂಗಲ್ ಎಲ್ಲವೂ ಪಾತ್ರಕ್ಕೆ ಮತ್ತಷ್ಟು ತೂಕ ನೀಡುತ್ತದೆ. ಅದರಲ್ಲಿಯೂ ಹಿನ್ನೆಲೆ ಸಂಗೀತ ಯಶ್ ಅವರ ಎಂಟ್ರಿಯನ್ನು ಇನ್ನಷ್ಟು ಅದ್ಧೂರಿಯಾಗಿಗೊಳಿಸುತ್ತವೆ. ವೀಕ್ಷಕರೇ, ಟೀಸರ್ನ ಮತ್ತೊಂದು ದೊಡ್ಡ ಶಕ್ತಿ ಅದರ VFX ಮತ್ತು ಹಿನ್ನೆಲೆ ಸಂಗೀತ. ಯುದ್ಧದ ದೃಶ್ಯಗಳು, ಅರಮನೆಗಳ ವಿನ್ಯಾಸ, ಪ್ರಕೃತಿಯ ಭವ್ಯತೆ ಎಲ್ಲವೂ ದೊಡ್ಡ ಬಜೆಟ್ ಸಿನಿಮಾ ಎಂಬುದು ನೋಡಿದ ತಕ್ಷಣ ಗೊತ್ತಾಗುತ್ತದೆ. ಪ್ರತಿಯೊಂದು ಫ್ರೇಮ್ಗೆ ವಿಶೇಷ ಕಾಳಜಿ ವಹಿಸಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಸೊ ನನ್ನ ಪ್ರಕಾರ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದ್ರೆ, ಟೀಸರ್ ಬಿಡುಗಡೆಯಾದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಯಶ್ ಅವರ ರಾವಣ ಲುಕ್ ಹೆಚ್ಚು ಚರ್ಚೆಯಾಗುತ್ತಿದೆ. ಹಲವರು ಇದು ಭಾರತದ ಅತ್ಯಂತ ಭವ್ಯ ರಾಮಾಯಣ ಆಗಿರಬಹುದು ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದು ಟೀಸರ್ ಮಾತ್ರ. ಸಿನಿಮಾ ಬಿಡುಗಡೆಯಾದ ನಂತರವೇ ಪಾತ್ರಗಳ ಸಂಪೂರ್ಣ ಮೌಲ್ಯಮಾಪನ ಮಾಡಲು ಸಾಧ್ಯ. ಸ್ನೇಹಿತರೆ, ಇದು ಕೇವಲ ಒಂದು ಸಿನಿಮಾ ಅಲ್ಲ, ಭಾರತೀಯ ಚಿತ್ರರಂಗದ ಅತ್ಯಂತ ಭವ್ಯ ಕನಸು. ನಿರ್ದೇಶನ ನಿತೀಶ್ ತಿವಾರಿ, ನಿರ್ಮಾಣ ನವೀತ್ ಮಲ್ಹೋತ್ರಾ ಮತ್ತು ನಮ್ಮ ಕನ್ನಡ ರಾಕಿಂಗ್ ಸ್ಟಾರ್ ಯಶ್. ಶ್ರೀರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ, ಹನುಮಂತನಾಗಿ ಸನ್ನಿ ಡಿಯೋಲ್ ಮತ್ತು ಇಡೀ ಜಗತ್ತು ಕಾಯುತ್ತಿರುವ ರಾವಣನಾಗಿ ಯಶ್. ಜೊತೆಗೆ ಸಂಗೀತ ಮಾಂತ್ರಿಕರು AR ರೆಹಮಾನ್ ಮತ್ತು ಹಾಲಿವುಡ್ ದಿಗ್ಗಜ ಹ್ಯಾನ್ಸ್ ಜಿಮ್ಮರ್. ವೀಕ್ಷಕರೇ, ಇದರಿಂದಲೇ ಈ ರಾಮಾಯಣದ ಮೇಲಿನ ನಿರೀಕ್ಷೆ ಆಕಾಶ ಮುಟ್ಟಿದೆ. ಈ ಟೀಸರ್ ನಿಮಗೆ ಏನೆನಿಸಿತು? ಯಶ್ ಅವರ ರಾವಣ ಲುಕ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಇಂತಹ ಕನ್ನಡದ ತಾಜಾ ಸಿನಿಮಾ ಸುದ್ದಿಗಳಿಗಾಗಿ ಸ್ಟಾರ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ರಾಜಾಧಿರಾಜ.